ಹಾಯ್ ನಮಸ್ಕಾರ. ನಿನ್ನೆ ದುರಂಧರ್ ನೋಡಿದ ನಂತರ ಇವತ್ತು ಲವ್ ಮಾಕ್ಟೇಲ್ 3 ನೋಡಿದ್ದಾಯ್ತು. ನನಗೆ ಈ ಲವ್ ಮಾಕ್ಟೇಲ್ 1 and 2 ಎರಡು ಕೂಡ ತುಂಬಾನೇ ಇಷ್ಟ ಆಗಿದ್ವು. ಈ ರೀತಿಯ ರಾಮ್ ಕಾಮ್ ಫೀಲ್ ಗುಡ್ ತರದ ಮೂವಿಗಳು ಜನರಲಿ ನಂಗೆ ಇಷ್ಟ ಆಗುತ್ತೆ. ಸ್ವಲ್ಪ ಲಾಜಿಕ್ ಇರಬೇಕು, ನಟನೆ ಚೆನ್ನಾಗಿರ್ಬೇಕು, ಲೊಕೇಶನ್ ಚೆನ್ನಾಗಿರ್ಬೇಕು, ಕತೆ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನ್ನ ನಿರೀಕ್ಷೆ ಇರೋದು ಈ ರೀತಿ ಮೂವಿಗಳ ಬಗ್ಗೆ. ಹಾಗೆ ನೋಡಿದಾಗ ನನಗೆ ಈ ಲವ್ ಮಾಕ್ಟೇಲ್ 3 ಕೂಡ ತುಂಬಾನೇ ಇಷ್ಟ ಆಯ್ತು. ಈ ಸರಣಿಯ ಮೂವಿಗಳಿಂದ ಏನ್ ನಿರೀಕ್ಷೆ ಇಟ್ಕೋಬೇಕು ಅನ್ನೋದು ನಮಗೆ ಮೊದಲೇ ಗೊತ್ತಿರುತ್ತೆ. ಸೊ ಆ ಯಾವ ನಿರೀಕ್ಷೆಗೂ ಕೂಡ ಈ ಮೂವಿ ನಿರಾಸೆ ಮಾಡಲ್ಲ. ಪೈಸಾ ವಸೂಲ್ ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಹೌದು ಇದು. ನಾನು ಹೋಗಿದ್ದು ಬೆಳಗ್ಗೆ 9-9:30 ಶೋಗೆ. ಥಿಯೇಟರ್ ತೀರಾ ಖಾಲಿ ಏನೂ ಇರಲಿಲ್ಲ, ಆದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಜನರು ಕೂಡ ಇರಲಿಲ್ಲ. ಸೊ ಅದೊಂದು ಸ್ವಲ್ಪ ನಿರಾಸೆ ಆಯ್ತು. ಈ ಮೂವಿ ಖಂಡಿತವಾಗಿಯೂ ಇನ್ನಷ್ಟು ಜನ ನೋಡುವಂತದ್ದು, ಹಿಟ್ ಆಗಬೇಕಾದಂತದ್ದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮೂವಿ ವಿಷಯಕ್ಕೆ ಬರೋದಾದ್ರೆ, ಕತೆ ಹೇಗಿರಬೇಕೋ ಹಾಗಿದೆ. ಪೋಸ್ಟರ್ ನೋಡಿನೇ ಇದು ತಂದೆ ಮಗಳ ಬಗ್ಗೆ ಇರಬಹುದು ಅನ್ನೋದನ್ನ ಎಲ್ಲರೂ ಊಹಿಸಿದ್ರು. ಸೊ ಅದು ನಿಜ ಆಗಿದೆ. ಬಟ್ ಇಲ್ಲಿ ಕೇವಲ ತಂದೆ ಮಗಳ ಸಂಬಂಧದ ಬಗ್ಗೆ ಮಾತ್ರ ಇರೋದಿಲ್ಲ. ಆಸ್ ಯೂಶುವಲ್ ಫ್ರೆಂಡ್ಶಿಪ್, ತಮಾಷೆ, ಕೋರ್ಟ್ ರೂಮ್ ಡ್ರಾಮಾ ಕೂಡ ಇದೆ. ಇಲ್ಲಿ ಹೆಚ್ಚಿನ ಮಾರ್ಕ್ಸ್ ಕೊಡೋದು ಇಲ್ಲಿನ ರೈಟಿಂಗ್ಗೆ. ಕತೆ ಅಂಡ್ ಸ್ಕ್ರೀನ್ ಪ್ಲೇ ಎರಡು ಕೂಡ ತುಂಬಾ ಚೆನ್ನಾಗಿದೆ, ಗ್ರಿಪ್ಪಿಂಗ್ ಆಗಿದೆ. ಯಾವ್ಯಾವ ಸೀನ್ ಅಲ್ಲಿ ಯಾವ್ಯಾವ ಇಮೋಷನ್ ಅನ್ನ ನೋಡೋರಲ್ಲಿ ತುಂಬಬೇಕು ಅನ್ಕೊಂಡಿದ್ರು ಅವೆಲ್ಲ ಇಮೋಷನ್ ಅನ್ನು ತರೋದಕ್ಕೆ ಸಕ್ಸಸ್ ಆಗಿದ್ದಾರೆ. ಕೋರ್ಟ್ ರೂಮ್ ಡ್ರಾಮಾ ಇದೆ ಅಂದ್ಮೇಲೆ ಏನೋ ಒಂದು ಕೇಸ್ ಇದೆ ಅಂತ ಆಯ್ತು. ಸೊ ಕೊನೆಯಲ್ಲಿ ಆ ಕೇಸ್ ನಲ್ಲಿ ನ್ಯಾಯಾಧೀಶರು ಕೊಡೋ ತೀರ್ಪು ಅಷ್ಟು ಕನ್ವಿನ್ಸಿಂಗ್ ಅಂತ ನಂಗೆ ಅನಿಸ್ಲಿಲ್ಲ. ಮೂವಿಯ ಹಿನ್ನೆಲೆಯಲ್ಲಿ ಆ ತೀರ್ಪು ಬಂದಿದ್ದು ಓಕೆ ಅಂತ ಎಷ್ಟೋ ಜನರಿಗೆ ಅನಿಸಬಹುದು. ಬಟ್ ವೈಯಕ್ತಿಕವಾಗಿ ನನಗೆ ಆ ತೀರ್ಪಿನಲ್ಲಿ ಅಂತ ಲಾಜಿಕ್ ಇಲ್ಲ ಅನಿಸ್ತು. ಆ ತೀರ್ಪು ಬೇರೆದೇ ರೀತಿ ಬಂದಿದ್ರೆ ಈ ಮೂವಿ ಇನ್ನಷ್ಟು ನಮ್ಮನ್ನ ಕಾಡಬಹುದಿತ್ತು. ಹಾಗೂ ಮುಂದೆ ಇದೇ ಸರಣಿಯಲ್ಲಿ ಇದೇ ಹೆಸರಲ್ಲಿ ಬೇರೆ ಮೂವಿ ಮಾಡುವಂತ ಅವಕಾಶವೂ ಕೂಡ ಇರ್ತಾ ಇತ್ತು ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಈ ಮೊದಲು ರಮೇಶ್ ಅರವಿಂದ್ ಅವರು ಒಂಥರ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ, ಆ ತರದ ಜಾಗದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋ ಅಂತ ಒಂದು ಅವಕಾಶ ಕೂಡ ಇತ್ತು. ಅದನ್ನ ಅವರು ಮಿಸ್ ಮಾಡ್ಕೊಂಡ್ರು ಅಂತ ನಂಗನಿಸ್ತು. ಯಾಕಂದ್ರೆ ಈಗ ಅಲ್ಲಿ ಬಂದಿರೋ ತೀರ್ಪಿನಲ್ಲಿ ಲಾಜಿಕಲ್ ಸಮಸ್ಯೆಗಳಿದೆ ಅಂತ ಅನಿಸ್ತು. ಲೀಗಲಿ ಕೂಡ ಅದು ಸಾಧ್ಯ ಇಲ್ವೇನೋ ಅನ್ನೋದು ನನಗೆ ಗೆಸ್ ಅಷ್ಟೇ. ನನಗೇನು ಲೀಗಲ್ ಅದ್ರ ಬಗ್ಗೆ ಅಷ್ಟೇ ನಾಲೆಜ್ ಇಲ್ಲ. ಆ ಬಗ್ಗೆ ನನಗೆ ಯಾಕೆ ಹಾಗನಿಸ್ತು ಅನ್ನೋದಕ್ಕೆ ಕಾರಣಗಳನ್ನ ನಾನು ಕೊಡಬಹುದು. ಬಟ್ ಅದು ಮೂವಿಯ ಕಥೆಯನ್ನೇ ಹೇಳ್ದಾಗುತ್ತೆ. ಸೊ ಅದನ್ನ ನೀವೇ ನೋಡಿ. ಇದೊಂದು ಅಂಶವನ್ನು ಬಿಟ್ರೆ ಬರವಣಿಗೆ ಎಲ್ಲಾ ಕಡೆಯೂ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಎಸ್ಪೆಷಲಿ ಅವರು ಕಾಮಿಡಿಯನ್ನ ಬರೆದ ರೀತಿ. ಆರಂಭದಿಂದ ಸುಮಾರು ಅರ್ಧದವರೆಗೂ ಕೂಡ ತುಂಬಾನೇ ಲವಲವಿಕೆಯಿಂದ ಸಾಗುತ್ತೆ ಮೂವಿ. ಸೊ ಅಂಡ್ ಈ ಕಾಮಿಡಿ ವಿಷಯಕ್ಕೆ ಬಂದಾಗ ನಟನೆ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಎಲ್ಲರ ನಟನೆನೂ ಚೆನ್ನಾಗಿನೇ ಇದೆ. ಡಾರ್ಲಿಂಗ್ ಕೃಷ್ಣ ನೋಡೋಕ್ಕೂ ಸ್ಲಿಮ್ ಅಂಡ್ ಟ್ರಿಮ್ ಆಗಿ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ನಟನೆನೂ ಕೂಡ ತುಂಬಾ ಚೆನ್ನಾಗೇ ಮಾಡಿದ್ದಾರೆ. ದಿಲೀಪ್ ರಾಜ್ ಅಂಡ್ ಅವ್ರ ವೈಫ್ ಪಾತ್ರ ಮಾಡಿರೋರು, ಸ್ಕೂಲ್ ಟೀಚರು, ಪ್ರಿನ್ಸಿಪಲ್ ಪಾತ್ರ ಮಾಡಿರೋರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿನೇ ನಟಿಸಿದ್ದಾರೆ. ಕೃಷ್ಣ ಅವ್ರ ಫ್ರೆಂಡು ಹಿಂದಿನ 2 ಮೂವಿಗಳ ತರಾನೇ ಇಲ್ಲೂ ಕೂಡ ಚೆನ್ನಾಗಿನೇ ನಟಿಸಿದ್ದಾರೆ. ಆದ್ರೆ ಪುಟ್ ಮಗು ಪಾತ್ರ ಮಾಡದಂತ ಸಮೃತ ಅವರು ಕ್ಯೂಟ್ ಆಗೇನೋ ಕಾಣ್ತಾರೆ. ಬಟ್ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಒಂದಿಷ್ಟು ಸ್ಕೂಲ್ ಎಪಿಸೋಡ್ಸ್ ಎಲ್ಲ ಇದೆ. ತುಂಬಾ ಫನಿ ಆಗಿದೆ, ಕಾಮಿಡಿ ಆಗಿದೆ. ಆದ್ರೆ ಆ ಎಪಿಸೋಡ್ ಗಳಲ್ಲೆಲ್ಲ ಅವರದ್ದು ನಟನೆ ಅಷ್ಟು ಎಫೆಕ್ಟಿವ್ ಅಂತ ಅನ್ಸೋದಿಲ್ಲ. ಅದು ರೈಟಿಂಗ್ ಚೆನ್ನಾಗಿದ್ರು ಕೂಡ ಅದ್ರ ತೂಕವನ್ನ, ಅದರ ಎಫೆಕ್ಟ್ ಅನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಅನಿಸ್ತು. ಸ್ವಲ್ಪ ಹೊತ್ತಾದ್ಮೇಲೆ ಮಗುವಿನ ಪಾತ್ರದ ನಟನೆ ಕೂಡ ಅಂತ ಅಭಾಸ ಅಥವಾ ಸಮಸ್ಯೆ ಅನ್ಸೋದಿಲ್ಲ. ಅವರು ಕೂಡ ಪಾತ್ರಕ್ಕೆ ಚೆನ್ನಾಗಿನೇ ಒಪ್ಪಿಕೊಂಡಿದ್ದಾರೆ. ಇಮೋಷನಲ್ ಸೀನ್ ಗಳಲ್ಲಿ ಅವರ ನಟನೆ ಗಮನ ಸೆಳೆಯುತ್ತೆ. ಕೊನೆಯಲ್ಲಿ ಬರೋ ಮತ್ತೊಂದು ಪಾತ್ರದ ನಟನೆ ಕೂಡ ಅಷ್ಟೇನು ಚೆನ್ನಾಗಿಲ್ಲ. ಅಲ್ಲೂ ಕೂಡ ಲಿಪ್ಸಿಂಗ್ ಸಮಸ್ಯೆ ಇರೋದು ಸ್ವಲ್ಪ ಅಭಾಸ ಅನ್ಸುತ್ತೆ. ಈ ಲಿಪ್ಸಿಂಗ್ ಸಮಸ್ಯೆನ ನೀವು ಥ್ರೂಔಟ್ ದ ಮೂವಿ ತುಂಬಾ ಕಡೆ ಕಾಣಿಸುತ್ತೆ. ನಿಮ್ಗದು ಅದು ಸ್ವಲ್ಪ ಇರಿಟೇಟ್ ಮಾಡುತ್ತೆ, ಡಿಸ್ಟ್ರಾಕ್ಟ್ ಮಾಡುತ್ತೆ ಅಂತ ಅನ್ಸುತ್ತೆ. ಲೊಕೇಶನ್ ಈ ರೀತಿ ಮೂವಿಗಳಲ್ಲಿ ಹೇಗಿರಬೇಕೋ ಹಾಗಿದೆ. ಅದೊಂಥರ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಹಾಡುಗಳ ಸಂಖ್ಯೆ ಇಲ್ಲಿ ಸ್ವಲ್ಪ ಕಂಪೇರಿಟಿವ್ಲಿ ಕಡಿಮೆನೇ ಇದೆ ಅನ್ಸುತ್ತೆ. ಬಟ್ ಇರೋ ಹಾಡೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಮಿಲನ್ ಅವ್ರ ಜೊತೆ ಇರೋಂಥ ಸಾಂಗ್ ನ ಹಾಡಿನ ವಿಜುವಲೈಸೇಷನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಕ್ಯಾಮ್ರಾ ವರ್ಕ್ ಕೂಡ ಅಚ್ಚುಕಟ್ಟಾಗಿದೆ. ಇದ್ರ ಬಗ್ಗೆ ಹೇಳಿದ್ರೆ, ಕತೆ ಬಗ್ಗೆ, ಪ್ಲಾಟ್ ಬಗ್ಗೆ ಇನ್ನು ಕೆಲವು ಪಾಯಿಂಟ್ ಗಳನ್ನ ಹೇಳ್ಬಹುದು, ಡಿಸ್ಕಸ್ ಮಾಡಬಹುದು. ಬಟ್ ಏನೇ ಹೇಳಿದ್ರು ಕೂಡ ಆ ಕತೆ ಅಂಶವನ್ನೇ ಹೇಳೋ ತರ ಆಗುತ್ತೆ. ಈ ಮೂವಿ ಟೀಮ್ ನವರು ಆ ಬಗ್ಗೆ ಎಲ್ಲೂ ಮಾತಾಡದೆ ಕತೆ ಬಗ್ಗೆ ತುಂಬಾ ಒಂದು ಸೀಕ್ರೆಸಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾವು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ. ಆ ತರ ಹೇಳಿ ಅದನ್ನ ಹಾಳು ಮಾಡೋದು ಬೇಡ. ನನಗಂತೂ ಈ ಮೂವಿ ತುಂಬಾನೇ ಇಷ್ಟ ಆಯ್ತು. ಇಮೋಷನಲ್ ಮೂವಿಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ರೆ ಈ ಮೂವಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಗ್ಬಹುದು. ಖಂಡಿತ ನೋಡಿ. ಈಗಾಗಲೇ ನೋಡಿದ್ರೆ ನಿಮ್ಗೆ ಈ ಮೂವಿ ಹೇಗನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ. ಥ್ಯಾಂಕ್ ಯು.